ಈ ದಿನ ಒಂದು ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ಸದಸ್ಯರ ಒಂದು ಪೂಜಾ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಆಗಮಿಸಿದ್ದೀರ. ಅದೇ ಥರ ವೇದಿಕೆಯಲ್ಲಿರ್ತಕ್ಕಂಥ ನಮ್ಮ ಪಕ್ಷದ ಅಧ್ಯಕ್ಷರು ಹಾಗೂ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ನಾಗರಾಜನವರೇ, ಅದೇ ಥರ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ನನ್ನ ಸ್ನೇಹಿತರು ಆದಂಥ ಬಿ ವಿ ಶ್ಯಾಮೇಗೌಡ್ರೆ, ನಮ್ಮ ಈ ಒಂದು ಚುನಾವಣೆಯ ಮುಖ್ಯ ಒಂದು ಜವಾಬ್ದಾರಿಯನ್ನು ವಹಿಸಿ ಈ ಗೆಲುವಿಗೆ ಕಾರಣಕರ್ತರು ಆದಂಥ ಆನಂದ್ ರೆಡ್ಡಿ ಅವರೇ, ನಮ್ಮ ಶ್ರೀನಿವಾಸ ರೆಡ್ಡಿ ಅವರೇ, ನಮ್ಮ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ, ವೇದಿಕೆ ಮುಂಭಾಗ ಇರ್ತಕ್ಕಂಥ ಎಲ್ಲ ಪಕ್ಷದ ಕಾರ್ಯಕರ್ತರೇ ಹಾಗೂ ನಮ್ಮ ಎಲ್ಲ ಸದಸ್ಯರೇ, ಇವತ್ತಿನ ಹಾಲು ಡೈರಿಗಳು ಪ್ರತಿಯೊಂದು ಹಳ್ಳಿಯಲ್ಲೂ ರೈತಾಪಿ ವರ್ಗಕ್ಕೆ ಜೀವನೋಪಾಯದಿಂದ ನಡೀತಾ ಇರೋದು. ಇದರಲ್ಲಿ ರಾಜಕೀಯ ಸಾಕು. ಮನೆ ಚುನಾವಣೆ ನಡೆದೋಯ್ತು, ರಾಜಕೀಯ ಇಷ್ಟಕ್ಕೆ ಸಾಕು. ಈ ಮುಂದೆ ರಾಜಕೀಯದಲ್ಲಿ ಯಾವುದೇ ಚುನಾವಣೆ ಬಂದಾಗ MLA MP ಎಲೆಕ್ಷನ್ ಅಲ್ಲಿ ಮಾಡ್ಕೊಂಡು ಹೋಗೋಣ. ಈ ಸಹಕಾರಿ ಕ್ಷೇತ್ರದಲ್ಲಿ ಎಲೆಕ್ಷನ್ ನಡೆದೋಯ್ತು, ರಾಜಕೀಯ ಇಷ್ಟಕ್ಕೆ ನಿಲ್ಲಿಸಿ ಪ್ರತಿಯೊಂದು ಡೈರಿನ ಇವಾಗ 100 ಲೀಟರ್ ಇರತಕ್ಕಂಥ 200 ಲೀಟರ್ ಮಾಡೋಕ್ಕೆ ನಾವು ಪ್ರಯತ್ನ ಪಡೋಣ. ಎಲ್ಲ ಡೈರಿ ಕಟ್ಟಡಗಳು ಒತ್ತಡಕ್ಕೆ ಸಹಕಾರ ಎಲ್ಲರ ಹತ್ರನೂ ತಗೊಂಡು ಮಾಡೋಣ. ಅಷ್ಟು ಬಿಟ್ಟು ಡೈರಿಗಳಲ್ಲಿ ರಾಜಕೀಯ ನಿಲ್ಲಿಸಿ ಮುಂದೆ ಎಲ್ಲರೂ ಶ್ರಮಿಸಿ ಈ ಒಂದು ಡೈರಿಗಳನ್ನ ಹತ್ತಿರೋದನ್ನ 20 ಮಾಡೋಕ್ಕೆ ಪ್ರತಿಯೊಂದು ಹಳ್ಳಿಯಲ್ಲೂ ಪ್ರಯತ್ನ ಪಡೋಣ. ಅದಕ್ಕೆ ಎಲ್ಲರೂ ನಮ್ಮ ನಾಯಕರು ಎಲ್ಲರೂ ಸಹಕರಿಸ್ತಾರೆ. ತಾವು ಸೆಕ್ರೆಟರಿಗಳೇನಿದ್ದೀರೋ ಅವರ ಸಹಾಯ ಪಡೆದು ಎಲ್ಲರೂ ನಮ್ಮ ಒಂದು ಮುಳಬಾಗಿಲು ತಾಲೂಕಿನ ಮಾದರಿಯಾಗಿ ನಡೆಸ್ಕೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಮನವಿ ಮಾಡ್ತಾ ಈ ಒಂದು 4 ಮಾತುಗಳು ಅವಕಾಶ ಕೊಡು ತಮ್ಗೆಲ್ರಿಗೂ ಹೊಂದಿಸ್ತಾ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು.